ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾವು ವಿಶ್ವಸಂಸ್ಥೆಯ ಬಗ್ಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದು, ಅದರಲ್ಲಿಯೂ ವಿಶೇಷವಾಗಿ ವಿಶ್ವಸಂಸ್ಥೆಯ ರಾಜಕೀಯ ಸಾಧನೆಗಳು ಹಾಗೂ ರಾಜಕೀಯೇತರ ಸಾಧನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದು. ಇಂದಿನ ಒಂದು ತರಗತಿಯಲ್ಲಿ ನಾವು ವಿಶ್ವಸಂಸ್ಥೆಯ ಮುಂದಿರುವ ಸವಾಲುಗಳು ಯಾವುವು ಎನ್ನುವುದನ್ನು ಚರ್ಚೆ ಮಾಡೋಣ. ಯಾಕೆಂದರೆ ನಿಮಗೆ ಗೊತ್ತಿದೆ, 75 ವಸಂತಗಳನ್ನು ಕಂಡಿರುವಂತಹ ಈ ಒಂದು ವಿಶ್ವಸಂಸ್ಥೆ ಸವಾಲುಗಳಿಂದ ಮುಕ್ತವಾಗಿಲ್ಲ. ಹಲವಾರು ರೀತಿಯ ಸವಾಲುಗಳನ್ನು ಈ ಒಂದು ವಿಶ್ವಸಂಸ್ಥೆ ಎನ್ನುವುದು ಎದುರಿಸ್ತಾ ಇದೆ 75 ವರ್ಷ ಆದರೂ ಸಹ. ಏಕೆಂದರೆ ಪ್ರಪಂಚದಲ್ಲಿ ಹಲವಾರು ಘಟನೆಗಳು, ಹಲವಾರು ಹೊಸ ಹೊಸ ಪರಿಸ್ಥಿತಿಗಳು ಉದ್ಭವವಾಗ್ತಾ ಇದ್ದಾವೆ. ಹಾಗಾಗಿ ಈ ಒಂದು ವಿಶ್ವಸಂಸ್ಥೆಯ ಮುಂದೆ ಹಲವಾರು ಸವಾಲುಗಳು ಬೃಹದಾಕಾರದಲ್ಲಿ ನಿಂತಿದ್ದಾವೆ. ಆ ಸವಾಲುಗಳನ್ನು ನಿಗ್ರಹಿಸುವುದು, ಆ ಸವಾಲುಗಳನ್ನು ಸರಿಯಾದ ರೀತಿಯಲ್ಲಿ ನಾವೇನು ಹೇಳ್ತೇವೆ, ಸವಾಲುಗಳಿಗೆ ಸರಿಯಾಗಿ ಜವಾಬನ್ನು ಕೊಡುವುದು, ಸವಾಲುಗಳನ್ನು ಪರಿಹರಿಸುವುದು ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶ. ಹಾಗಾಗಿ ಆ ವಿಶ್ವಸಂಸ್ಥೆಯ ಮುಂದೆ ಇರುವಂತಹ ಸವಾಲುಗಳು ಯಾವುವು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡೋಣ. ನಾನು ಕೆಲವು ಪಟ್ಟಿಯನ್ನು ಮಾಡಿದ್ದೇನೆ, ವಿಶ್ವಸಂಸ್ಥೆಯ ಮುಂದೆ ಇರುವಂತಹ ಸವಾಲುಗಳು ಯಾವುವು ಅಂತ ಹೇಳಿಬಿಟ್ಟು. ಬಹುಶಃ ಇದನ್ನು ನಿಮಗೆ ಜಾಸ್ತಿ ಅಂದರೆ 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸಿಗೆ ಶಾರ್ಟ್ ನೋಟ್ಸಿಗೆ ಕೇಳ್ತಾರಷ್ಟೇ. ರೈಟ್. ಸೊ ಆ ಸವಾಲುಗಳನ್ನು ನಾನು ಒಂದೊಂದೇ ನಿಮ್ಮ ಜೊತೆ ಮಾತನಾಡ್ತಾ ಹೋಗ್ತೇನೆ, ಚರ್ಚೆ ಮಾಡ್ತಾ ಹೋಗ್ತೇನೆ. ಮೊದಲನೆಯದಾಗಿ ವಿಟೋ ಅಧಿಕಾರ. ನಿಮಗೆ ಗೊತ್ತಿದೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿರುವಂತಹ 5 ಖಾಯಂ ದೇಶಗಳಿಗೆ ವಿಶ್ವಸಂಸ್ಥೆ ಸ್ಥಾಪನೆಯಾದಾಗ ವಿಟೋ ಅಧಿಕಾರವನ್ನು ನೀಡಿದೆ. ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಚೀನಾ ಈ ದೇಶಗಳೇ ಖಾಯಂ ದೇಶಗಳು. ಈ ದೇಶಗಳು ವಿಟೋ ಅಧಿಕಾರವನ್ನು ಹೊಂದಿದ್ದಾವೆ. ಅಂದರೆ ವಿಟೋ ಅಧಿಕಾರ ಅಂದ್ರೆ ಇಷ್ಟೇ, ಇನ್ನೇನಿಲ್ಲ, ಹೇಳಿಬಿಡ್ತೀನಿ ಕೇಳಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತೆಗೆದುಕೊಳ್ಳುವ ನಿರ್ಣಯವನ್ನು ರದ್ದುಗೊಳಿಸುವಂತಹ ಅಧಿಕಾರ ಏನಿದೆ ಈ 5 ದೇಶಗಳಿಗೆ, ಅದನ್ನೇ ನಾವು ವಿಟೋ ಅಧಿಕಾರ ಅಂತ ಕರಿತೀವಿ. ಅಂದ್ರೆ ಅರ್ಥ, ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಚರ್ಚೆಯನ್ನು ಮಾಡಿ ಯಾವುದೋ ಒಂದು ದೇಶದ ಮೇಲೆ, ಉದಾಹರಣೆಗೆ ಪಾಕಿಸ್ತಾನದ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರಬೇಕು ಅಂತ ಅಮೆರಿಕ ಅದರಲ್ಲಿ ಭದ್ರತಾ ಮಂಡಳಿಯಲ್ಲಿ ಚರ್ಚೆ ಮಾಡಿ, ಭದ್ರತಾ ಮಂಡಳಿ ಆ ಒಂದು ಚರ್ಚೆಯ ನಿರ್ಣಯವನ್ನು ಅಂಗೀಕರಿಸಿದರೆ ಅದನ್ನು ವಿರೋಧಿಸುವ, ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವ ಒಂದು ಅಧಿಕಾರ ಈ ಎಲ್ಲ ದೇಶಗಳಿಗಿದೆ, ಖಾಯಂ ದೇಶಗಳಿಗೆ. ಆಗ ರಷ್ಯಾ ಅದನ್ನು ವಿಟೋ ಮಾಡಬಹುದು, ರಷ್ಯಾ ಆ ನಿರ್ಣಯವನ್ನು ವಿರೋಧಿಸಬಹುದು. ಆ ವಿರೋಧವನ್ನೇ ನಾವು ವಿಟೋ ಅಧಿಕಾರ ಅಂತ ಕರಿತೀವಿ. ಸೊ ಆ ವಿಟೋ ಅಧಿಕಾರ ನೋಡಿ, ಯಾವುದೇ ರೀತಿಯ ಡಿಸಿಷನ್ ತಗೊಂಡ್ರು ಎಲ್ಲ 5 ದೇಶಗಳ ಸಹಮತ ಇರಬೇಕು. ಯಾವುದೋ ಒಂದು ದೇಶ ಇಲ್ಲ ಅಂದ್ರೆ ಅದು ವಿಟೋ ಅಧಿಕಾರವನ್ನು ಚಲಾವಣೆ ಮಾಡಿದ ರೀತಿಯಲ್ಲಿ ಆಗುತ್ತೆ. ಸೊ ಆದ್ರಿಂದ ಅದು ತುಂಬಾ ಪ್ರಮುಖವಾದಂತಹ ಒಂದು ಅಧಿಕಾರ. ಸೊ ಈ ವಿಟೋ ಅಧಿಕಾರ ಈ 5 ಖಾಯಂ ದೇಶಗಳಿಗೆ ಇದೆ. ಇವತ್ತು ಈ ಒಂದು ವಿಟೋ ಅಧಿಕಾರ ಏನು 5 ಖಾಯಂ ದೇಶಗಳಿಗೆ ಇದೆ, ಅದನ್ನು ಪ್ರಪಂಚದ ಬಹುತೇಕ ದೇಶಗಳು ವಿರೋಧ ಮಾಡ್ತಾ ಇದ್ದಾವೆ. ಏನಕ್ಕೆ ಈ ರೀತಿಯ ವಿಶೇಷವಾದ ಅಧಿಕಾರವನ್ನು 5 ದೇಶಗಳಿಗೆ ಕೊಡಬೇಕು, ಆ ವಿಟೋ ಅಧಿಕಾರವನ್ನು ರದ್ದುಗೊಳಿಸಬೇಕು ಎನ್ನುವಂತಹ ಒಂದು ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಏಕೆಂದ್ರೆ ಎಷ್ಟೋ ಸಲ ವಿಶ್ವಸಂಸ್ಥೆ ತನ್ನ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಬೇಕು ಅಂದ್ರೆ ಇದು ಸಾಧ್ಯವಾಗ್ತಾ ಇಲ್ಲ. ಏಕೆಂದ್ರೆ ಈ 5 ಖಾಯಂ ದೇಶಗಳಲ್ಲಿ ಒಂದಲ್ಲ ಒಂದು ದೇಶಗಳು ವಿಟೋ ಅಧಿಕಾರವನ್ನು ಚಲಾಯಿಸುವ ಮೂಲಕ ವಿಶ್ವಸಂಸ್ಥೆಯ ನಡೆಯನ್ನು ತಡೆಯುವಂತಹ ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನುಂಟು ಮಾಡುವಂತಹ ಕೆಲಸವನ್ನು ಅವು ಮಾಡ್ತಾ ಇದ್ದಾವೆ. ಹಾಗಾಗಿ ಈ ವಿಟೋ ಅಧಿಕಾರ ಎನ್ನುವುದು ವಿಶ್ವಸಂಸ್ಥೆಯ ಮುಂದೆ ಒಂದು ದೊಡ್ಡ ಭೂತವಾಗಿ ನಿಂತುಬಿಟ್ಟಿದೆ. ಆ ವಿಟೋ ಅಧಿಕಾರವನ್ನು ಇವತ್ತು ವಿಶ್ವಸಂಸ್ಥೆ ತೆಗೆದುಹಾಕೋಕೆ ಆಗ್ತಾ ಇಲ್ಲ. ಇಟ್ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಕಮ್ ಔಟ್ ವಿತ್ ದಟ್ veto power, do away with the veto power.
ಹಾಗಾಗಿ ಈ 5 ಖಾಯಂ ದೇಶಗಳಿದಾವಲ್ವಾ, ಅವು ತಮ್ಮ ಅನುಕೂಲದಕ್ಕೆ ಬೇಕಾದ ರೀತಿಯಲ್ಲಿ ಆ ವಿಟೋ ಅಧಿಕಾರವನ್ನು ಬಳಸಿಕೊಳ್ತವೆ. ಉದಾಹರಣೆಗೆ, ಈ ಶೀತಲ ಸಮರದ ಕಾಲಘಟ್ಟದಲ್ಲಿ 50ರಿಂದ 90ರ 40 ವರ್ಷಗಳಲ್ಲಿ ರಷ್ಯಾ ಭಾರತದ ಪರವಾಗಿ ಭಾರತವನ್ನು ರಕ್ಷಣೆ ಮಾಡುವ ಸಲುವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹಲವಾರು ಬಾರಿ ವಿಟೋ ಅಧಿಕಾರವನ್ನು ಚಲಾಯಿಸಿದೆ. ಅಂದ್ರೆ ಅರ್ಥ ಏನು? ರಷ್ಯಾ ಭಾರತವನ್ನು ಉಳಿಸೋಕೆ ಅಥವಾ ತಮ್ಮ ಹಿಂದಿನ ದೇಶಗಳನ್ನು ಉಳಿಸೋಕೆ, ಹಾಗೆ ಎಲ್ಲಾ ದೇಶಗಳು ಮಾಡ್ತವೆ. ಎಲ್ಲವೂ ಹೀಗೆ ಮಾಡ್ತಾ ಹೋದ್ರೆ ವಿಶ್ವಸಂಸ್ಥೆ ಕೆಲಸ ಹೇಗೆ ಮಾಡೋದು? ಹಾಗಾಗಿ ಈ ವಿಟೋ ಅಧಿಕಾರ ವಿಶ್ವಸಂಸ್ಥೆಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅದರ ಬಗ್ಗೆ ವಿಶ್ವಸಂಸ್ಥೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಇದು ಮೊದಲನೆಯದು. ಎರಡನೆಯದಾಗಿ, ಇದು ಅದಕ್ಕೆ ಸಂಬಂಧಪಟ್ಟದ್ದೇ ಹೆಚ್ಚು ಕಡಿಮೆ, ಕಾಯಂ ದೇಶಗಳ ಪ್ರಾಬಲ್ಯ. ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ಕಾಯಂ ದೇಶಗಳಿದಾವೆ ಅಂತ ನಾನು ಈಗ ಹೇಳಿದೆ ಅಲ್ವಾ. ಈ ಕಾಯಂ ದೇಶಗಳು ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದಾವೆ, ಹೆಚ್ಚು ಶಕ್ತಿಯನ್ನು ಹೊಂದಿದಾವೆ, ಹೆಚ್ಚು ಪ್ರಭಾವವನ್ನು ಹೊಂದಿದಾವೆ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ. ಅದರಲ್ಲಿಯೂ ಅಮೆರಿಕದ ಪ್ರಭಾವ ಇತ್ತೀಚಿನ ವರ್ಷಗಳಲ್ಲಿ, ಅದರಲ್ಲಿಯೂ ಕಳೆದ ಒಂದು 30 ವರ್ಷಗಳಲ್ಲಿ ವಿಶ್ವಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಅಮೆರಿಕದ ಪ್ರಭಾವ ಹೆಚ್ಚಾಗೋಗ್ತಾ ಇದೆ. ಹಾಗಾಗಿ ಈ 5 ದೇಶಗಳ ಪ್ರಭಾವ ಹೆಚ್ಚಿರೋದ್ರಿಂದ ವಿಶ್ವಸಂಸ್ಥೆ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಈ ಕಾಯಂ ದೇಶಗಳ ಪ್ರಭಾವವೇ ಒಂದು ದೊಡ್ಡ ತಲೆನೋವಾಗಿ ವಿಶ್ವಸಂಸ್ಥೆಗೆ ಪರಿಣಮಿಸಿದೆ, ಒಂದು ದೊಡ್ಡ ಸವಾಲಾಗಿ ವಿಶ್ವಸಂಸ್ಥೆಗೆ ಪರಿಣಮಿಸಿದೆ. ಈ ದೊಡ್ಡ ದೇಶಗಳ ಪ್ರಾಬಲ್ಯವನ್ನು ಮುರಿಯುವುದು ಹೇಗೆ? ಇದೇ ವಿಶ್ವಸಂಸ್ಥೆಯ ಮುಂದೆ ಇರುವಂತಹ ದೊಡ್ಡ ಸವಾಲು. ಮುರಿಯೋಕ್ಕಾಗುತ್ತಾ? ಯೋಚನೆ ಮಾಡಿ. ಬಹುಶಃ ಸಾಕಷ್ಟು ಜನ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಾ ಅನ್ಸುತ್ತೆ, ವಿಶ್ವಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದ್ದೀರಾ ಅನ್ಸುತ್ತೆ. ಏನ್ ಮಾಡಬೇಕು? ಪ್ರಬಲ ದೇಶಗಳ ಪ್ರಾಬಲ್ಯವನ್ನು ಮುರಿಯೋಕೆ ಏನ್ ಮಾಡಬೇಕು? ಯೋಚನೆ ಮಾಡಿ. ಮೂರನೆಯದಾಗಿ ವಿಶ್ವಸಂಸ್ಥೆಯ ಶಾಸನ ಸಭೆ ತರ ಇರುವುದು ಯಾವುದು? ಸಾಮಾನ್ಯ ಸಭೆ. ವಿಶ್ವಸಂಸ್ಥೆಯ ಅಂಗಗಳನ್ನು ಜ್ಞಾಪಕ ಮಾಡ್ಕೊಳ್ಳಿ. ಸಾಮಾನ್ಯ ಸಭೆ, ಆ ಸಾಮಾನ್ಯ ಸಭೆಯಲ್ಲಿ ಎಲ್ಲಾ ಸದಸ್ಯ ದೇಶಗಳ 5 ಜನ ಸದಸ್ಯರು ಇರ್ತಾರೆ, ಒಂದೇ ಓಟ್ ಇರುತ್ತೆ ಅಂತ ನಾನು ಹೇಳಿದ್ದೀನಿ ಅಲ್ವಾ. ಸೊ ಇದು ಒಂದು ರೀತಿಯ ಶಾಸನ ಸಭೆ. ಶಾಸನ, ವಿಶ್ವಸಂಸ್ಥೆಗೆ ಬೇಕಾದ ಶಾಸನವನ್ನು ಮಾಡುವಂತಹ ಒಂದು ಸಭೆ ಅಂತ ನಾವು ಅಂದ್ಕೊಳ್ಳೋಣ. ನಮ್ಮ ಶಾಸಕಾಂಗದ ರೀತಿಯಲ್ಲಿ ಅದು ಸಹ ಕೆಲಸ ಮಾಡುತ್ತೆ. ಆದ್ರೆ ವಿಪರ್ಯಾಸ ಏನಂದ್ರೆ, ಭದ್ರತಾ ಮಂಡಳಿ ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಈ ಸಾಮಾನ್ಯ ಸಭೆಗೆ ಯಾವುದೇ ನಿಯಂತ್ರಣವೇ ಇಲ್ಲ. ಭದ್ರತಾ ಮಂಡಳಿ ಒಂಥರ ಸೂಪರ್ ಪವರ್ ಆಗೋಗಿದೆ. ಯಾವುದೇ ರೀತಿಯ ನಿಯಂತ್ರಣವಿಲ್ಲದಂತಹ ಒಂದು ಸಂಸ್ಥೆಯಾಗೋಗಿದೆ ಭದ್ರತಾ ಮಂಡಳಿ. ಅದರಲ್ಲಿರುವ 5 ದೇಶಗಳು, ಅದಕ್ಕಿರುವಂತಹ ವಿಟೋ ಅಧಿಕಾರ. ಹಾಗಾಗಿ ಭದ್ರತಾ ಮಂಡಳಿಯ ಮೇಲೆ ಈ ಶಾಸನ ಸಭೆಗೆ, ಸಾಮಾನ್ಯ ಸಭೆಗೆ ಯಾವುದೇ ನಿಯಂತ್ರಣವೇ ಇಲ್ಲ. ಹಾಗಾಗಿ ಭದ್ರತಾ ಮಂಡಳಿ ತೆಗೆದುಕೊಳ್ಳುವಂತಹ ಬಹುತೇಕ ತೀರ್ಮಾನಗಳು, ಬಹುತೇಕ ನಿರ್ಣಯಗಳು ಸರ್ವರ ಹಿತವನ್ನು ಬಯಸುವಂತಹ ನಿರ್ಣಯಗಳೇನು ಅಲ್ಲ. ಕೇವಲ ತಮ್ಮ ಹಿತ, ತಮಗೆ ಬೇಕಾದ ದೇಶಗಳ ಹಿತವನ್ನು ಕಾಪಾಡುವ ಕೆಲಸವನ್ನೇ ಈ ಭದ್ರತಾ ಮಂಡಳಿಯ ತೀರ್ಮಾನಗಳು ಮಾಡ್ತಾ ಇದ್ದಾವೆಯೇ ಹೊರತು ಎಲ್ಲಾ ದೇಶಗಳ ಹಿತವನ್ನು ಕಾಪಾಡುವಲ್ಲಿ ಭದ್ರತಾ ಮಂಡಳಿ ವಿಫಲವಾಗಿದೆ. ಅಂದ್ರೆ ವಿಶ್ವಸಂಸ್ಥೆ ಅಂದ್ರೆ ಭದ್ರತಾ ಮಂಡಳಿ, ಭದ್ರತಾ ಮಂಡಳಿ ಅಂದ್ರೆ ವಿಶ್ವಸಂಸ್ಥೆ ಅಂತ ಆಗೋಗಿದೆ. ಈವನ್ ಅಲ್ಲಿರುವ ಸಾಮಾನ್ಯ ಸಭೆಗೂ ಯಾವುದೇ ಒಂದು ಕಂಟ್ರೋಲೇ ಇಲ್ಲ. ಸೊ ಇದು ಮತ್ತೊಂದು ಸಮಸ್ಯೆ. ಅದನ್ನು ಹೇಗೆ ಕಡಿಮೆ ಮಾಡೋದು? ನೆಕ್ಸ್ಟ್ ಮತ್ತೊಂದು ಸಮಸ್ಯೆ, ಪ್ರಾದೇಶಿಕ ಸಂಘಟನೆಗಳು. ಸವಾಲು ನಿಮಗೆ ಗೊತ್ತಿದೆ, ದ್ವಿತೀಯ ಮಹಾಯುದ್ಧ ನಂತರ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಆದರೆ ಅನಂತರದ ಕಾಲಘಟ್ಟದಲ್ಲಿ 50, 60, 70ರ ದಶಕದಲ್ಲಿ ಅಥವಾ 80ರ ದಶಕದಲ್ಲಿ ಪ್ರಪಂಚದ ಹಲವೆಡೆ ಪ್ರಾದೇಶಿಕ ಸಂಘಟನೆಗಳು ಸ್ಥಾಪನೆಯಾದವು.
ಪ್ರಾದೇಶಿಕ ಒಕ್ಕೂಟಗಳು ಸ್ಥಾಪನೆಯಾದವು. ಈ ಪ್ರಾದೇಶಿಕ ಒಕ್ಕೂಟಗಳು ವಿಶ್ವಸಂಸ್ಥೆಯ ಒಂದು ಅಸ್ತಿತ್ವವನ್ನೇ, ಭದ್ರ ಅಡಿಪಾಯವನ್ನೇ ಅಲುಗಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅಂದ್ರೆ ನೋಡಿ, ಈಗ ಅಮೆರಿಕದ ನೇತೃತ್ವದಲ್ಲಿ ನ್ಯಾಟೋ ಸ್ಥಾಪನೆಯಾಯಿತು, ರಷ್ಯಾದ ನೇತೃತ್ವದಲ್ಲಿ ವಾರ್ಸಾ ಸ್ಥಾಪನೆಯಾಯಿತು, ಆಮೇಲೆ ಅರಬ್ ದೇಶಗಳೆಲ್ಲ ಸೇರಿ ಅರಬ್ ಲೀಗ್ ಅಂತ ಮಾಡಿಕೊಂಡು, ಯುರೋಪಿಯನ್ ದೇಶಗಳೆಲ್ಲ ಸೇರಿ ಐರೋಪ್ಯ ಒಕ್ಕೂಟ ಅಂತ ಮಾಡಿಕೊಂಡು, ಯುರೋಪಿಯನ್ ಕಾಮನ್ ಮಾರ್ಕೆಟ್, ಇವತ್ತದು ಯುರೋಪಿಯನ್ ಯೂನಿಯನ್ ಆಗಿದೆ. ದಕ್ಷಿಣ ಏಷ್ಯಾದ ದೇಶಗಳೆಲ್ಲ ಸೇರಿ ಸಾರ್ಕ್ ಅಂತ ಮಾಡಿಕೊಂಡು, ತೈಲ ಉತ್ಪನ್ನ ಮಾಡುವ ದೇಶಗಳೆಲ್ಲ ಸೇರಿ ಒಪೆಕ್ ಅಂತ ಮಾಡಿಕೊಂಡು, ಆಫ್ರಿಕಾದ ದೇಶಗಳೆಲ್ಲ ಸೇರಿ ತಮ್ಮ ಅಭಿವೃದ್ಧಿಗೆ ಅಂತ ಹೇಳಿಬಿಟ್ಟು ಆಫ್ರಿಕನ್ ಒಕ್ಕೂಟ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ 40-50 ವರ್ಷಗಳಲ್ಲಿ ಈ ರೀತಿಯ ಹಲವಾರು ಪ್ರಾದೇಶಿಕ ಸಂಘಟನೆಗಳು ಸ್ಥಾಪನೆಯಾದವು. ಹಾಗಾಗಿ ಆಯಾಯ ಪ್ರದೇಶದ ಜನ ಆ ಪ್ರಾದೇಶಿಕ ಒಕ್ಕೂಟಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆಯೇ ವಿನಃ ವಿಶ್ವಸಂಸ್ಥೆಗೆ ಆ ರೀತಿಯ ಮಾನ್ಯತೆ ಅಥವಾ ಆ ರೀತಿಯ ಗೌರವವನ್ನು ಕೊಡೋಕೆ ಸಾಧ್ಯವಾಗ್ತಾ ಇಲ್ಲ. ವಿಶ್ವಸಂಸ್ಥೆ ಒಂದು ರೀತಿಯಲ್ಲಿ ಇಡೀ ವಿಶ್ವವನ್ನೇ ತನ್ನ ಒಂದು ಕಾರ್ಯಾಗಾರವನ್ನಾಗಿ ಮಾಡಿಕೊಂಡು ಕೆಲಸ ಮಾಡಕ್ ಹೊರಟ್ರೆ, ಈ ಪ್ರಾದೇಶಿಕ ಸಂಘಟನೆಗಳು ಕೇವಲ ತಮ್ಮ ಪ್ರಾದೇಶಿಕ ದೇಶಗಳ ಹಿತವನ್ನು ಕಾಪಾಡುವ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅಂದ್ರೆ ಎಲ್ಲ ಒಂದ್ ಕಡೆ ಇವು ವಿಶ್ವಸಂಸ್ಥೆಯ ಕೆಲಸ ಕಾರ್ಯಗಳಿಗೆ ಸವಾಲಾಗಿದ್ದಾವೆ, ಅವುಗಳ ಅಸ್ತಿತ್ವ ಮಾರಕವಾಗಿದೆ ಅಂತ ನಾವು ಹೇಳ್ಬೋದು. ಹಾಗಂದ್ರೆ ವಿಶ್ವಸಂಸ್ಥೆಯ ಒಂದು ಪ್ರಣಾಳಿಕೆಯಲ್ಲಿ, ಸಂವಿಧಾನ ಅಂತ ಹೇಳಿದ್ದೀನಿ ಅಲ್ವಾ, ಚಾರ್ಟರ್ ಅಲ್ಲಿ ಪ್ರಾದೇಶಿಕ ಸಂಘಟನೆಗಳನ್ನು ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಆ ಪ್ರಾದೇಶಿಕ ಸಂಘಟನೆಗಳೇ ವಿಶ್ವಸಂಸ್ಥೆಯ ಒಂದು ಭದ್ರತೆಗೆ ಒಂದು ರೀತಿಯ ಮಾರಕವಾಗಿದ್ದಾವೆ. ಅದು ಒಂದು ದೊಡ್ಡ ಸವಾಲು. ಏನು? ಈ ಪ್ರಾದೇಶಿಕ ಸಂಘಟನೆಗಳೇ. ನೆಕ್ಸ್ಟ್ ಒನ್, ಭಯೋತ್ಪಾದನೆ. ನಿಮ್ಗೆಲ್ಲ ಗೊತ್ತಿದೆ, ಭಯೋತ್ಪಾದನೆಯ ಬಗ್ಗೆ ನಾವೇನು ಜಾಸ್ತಿ ಮಾತನಾಡೋದೇ ಬೇಕಿಲ್ಲ. ವಿಶ್ವದ ಮುಂದೆ, ವಿಶ್ವಸಂಸ್ಥೆಯ ಮುಂದೆ ಬೃಹದಾಕಾರವಾಗಿ ಬೆಳೆದು ನಿಂತಿರುವಂತಹ ಒಂದು ದೊಡ್ಡ ಸಮಸ್ಯೆ, ಸವಾಲು ಅಂದ್ರೆ ಭಯೋತ್ಪಾದನೆ. ಏಕೆಂದ್ರೆ ಇಡೀ ಪ್ರಪಂಚವೇ ಇಂದು ಭಯೋತ್ಪಾದನೆಯ ಒಂದು ಕಪ್ಪಿ ಮುಷ್ಟಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಭಯೋತ್ಪಾದನಾ ಸಂಘಟನೆಗಳು, ಧರ್ಮೀಯ ಭಯೋತ್ಪಾದನಾ ಸಂಘಟನೆಗಳು, ಅದು ಯಾವ ಧರ್ಮದ ಸಂಘಟನೆಯಾದರೂ ಆಗಿರಲಿ, ಹೆಚ್ಚಿನದಾಗಿ ಸಂಪ್ರದಾಯವಾದಿ ಇಸ್ಲಾಮಿಕ್ ಭಯೋತ್ಪಾದನಾ ಸಂಘಟನೆಗಳು ಪ್ರಪಂಚಾದ್ಯಂತ ಸ್ಥಾಪನೆಯಾಗಿ ತಮ್ಮದೇ ಆದಂತಹ ಉದ್ದೇಶಗಳನ್ನು ಸಾಧನೆ ಮಾಡುವ ಸಲುವಾಗಿ, ಇಸ್ಲಾಂ ಧರ್ಮವನ್ನು ಪ್ರತಿಷ್ಠಾಪಿಸುವ ಸಲುವಾಗಿ, ಅಥವಾ ಅನ್ಯ ಧರ್ಮಗಳ ಜನರನ್ನು ಹಿಂಸಿಸುವ ಸಲುವಾಗಿ, ಅನ್ಯ ಧರ್ಮದ ಜನರಲ್ಲಿ ಭಯದ ವಾತಾವರಣವನ್ನು ಮೂಡಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಿಂಸೆಯಲ್ಲಿ ತೊಡಗಿಕೊಂಡಿದ್ದಾವೆ. ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಮತ್ತು ಪ್ರಾಣ ಹಾನಿಯಲ್ಲಿ ತೊಡಗಿಕೊಂಡಿದ್ದಾವೆ. ಅಶಾಂತಿಯನ್ನು ಬಿತ್ತುತ್ತಾ ಇದ್ದಾವೆ. ಹಾಗಾಗಿ ಅದು ಜೈಷ್ ಇ ಮೊಹಮ್ಮದ್ ಇರ್ಬೋದು, ಅಲ್ ಕಾಯ್ದಾ ಇರ್ಬೋದು, ತಾಲಿಬಾನ್ ಇರಬಹುದು, ಅಥವಾ ಇತರೆ ನೂರಾರು ಭಯೋತ್ಪಾದನಾ ಸಂಘಟನೆಗಳಿರಬಹುದು, ಅರಬ್ ಒಕ್ಕೂಟದ ಸಂಘಟನೆಗಳಿರಬಹುದು. ಸೊ ಈ ಎಲ್ಲ ಸಂಘಟನೆಗಳು ಈ ಭಯೋತ್ಪಾದನೆಯಲ್ಲಿ ತೊಡಗಿ ವಿಶ್ವದ ಶಾಂತಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಭಯೋತ್ಪಾದನೆ ವಿಶ್ವಸಂಸ್ಥೆಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆ ಭಯೋತ್ಪಾದನೆಯನ್ನು ನಿಗ್ರಹಿಸುವ ನಿಟ್ಟಿನಲ್ಲಿ ಅದು ಕೆಲಸವನ್ನು ಮಾಡ್ತಾ ಇದೆ. ಆದರೆ ಪರಿಸ್ಥಿತಿಯನ್ನು ನಾವು ನೋಡಿಕೊಂಡ್ರೆ ಅದು ಮಾಡ್ತಿರುವಂತಹ ಕೆಲಸ ಸಾಲದು. ಭಯೋತ್ಪಾದನಾ ಸಂಘಟನೆಗಳ ಪಾತ್ರ ಹೆಚ್ಚಾಗೋಗಿದೆ, ವಿಶ್ವಸಂಸ್ಥೆಯ ಪಾತ್ರ ಕಡಿಮೆ ಆಗೋಗಿದೆಯೇನೋ ಎನ್ನುವಂತಹ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಾಗಾಗಿ ಭಯೋತ್ಪಾದನೆ ಒಂದು ದೊಡ್ಡ ಸವಾಲಾಗಿ ವಿಶ್ವಸಂಸ್ಥೆಯ ಮುಂದೆ ನಿಂತಿದೆ. ಅದನ್ನದು ಎದುರಿಸಬೇಕಾಗಿದೆ. ಮತ್ತೊಂದು ಸವಾಲು ಅಂತಾರಾಷ್ಟ್ರೀಯ ಅಪರಾಧಗಳು. ಇತ್ತೀಚಿನ ವರ್ಷಗಳಲ್ಲಿ ಅದೇನೋ ನಾವು ಹೇಳ್ತೀವಲ್ವಾ, ಪ್ರಪಂಚ ಒಂದು ಗ್ಲೋಬಲ್ ವಿಲೇಜ್ ಆಗೋಗಿದೆ ಅಂತ ಹೇಳಿಬಿಟ್ಟು, ಈ ಸಂಪರ್ಕ ಮಾಧ್ಯಮಗಳ ಒಂದು ಬೆಳವಣಿಗೆಯಿಂದ
ವಿಶ್ವ ಇವತ್ತೊಂದು ಸಣ್ಣ ಹಳ್ಳಿಯಾಗೋಗಿದೆ. ಎಲ್ಲಿಂದ ಯಾರು ಬೇಕಾದರೂ ಮಾಹಿತಿಗಳನ್ನು ರವಾನೆ ಮಾಡ್ಕೊಳ್ಬಹುದು. ಅದು ತುಂಬಾ ಸುಲಭವಾಗೋಗಿದೆ. ಇದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಅಪರಾಧಗಳೂ ಸಹ ಹೆಚ್ಚಾಗೋಗಿದ್ದಾವೆ. ಈ ಅಂತಾರಾಷ್ಟ್ರೀಯ ಅಪರಾಧಗಳನ್ನು ಕಂಡುಹಿಡಿಯೋದು, ಅವರಿಗೆ ಶಿಕ್ಷೆಯನ್ನು ಕೊಡೋದು ತುಂಬಾ ಬಹುದೊಡ್ಡ ಸವಾಲಾಗಿದೆ. ಈಗ ನೋಡಿ, ಯಾರೋ ಒಬ್ಬ ಏರೋಪ್ಲೇನಲ್ಲಿ ಹೋಗ್ತಿರ್ತಾನೆ, ಏರೋಪ್ಲೇನಲ್ಲಿ ಕುತ್ಕೊಂಡೇ ಇನ್ಯಾವುದೋ ದೇಶದ ಬ್ಯಾಂಕಿಗೆ ಇಂಟರ್ನೆಟ್ ಮೂಲಕ ಕನ್ನ ಹಾಕ್ತಾನೆ, ಆ ದುಡ್ಡನ್ನೆಲ್ಲ ಲಪ್ಟಾಯಿಸ್ತಾನೆ. ಸರಿ, ಯಾವ ದೇಶದ ಕಾನೂನಿನ ಮೂಲಕ ಅವನಿಗೆ ಶಿಕ್ಷೆ ಆಗಬೇಕು? ಈ ರೀತಿಯ ಹಲವಾರು ಸಮಸ್ಯೆಗಳು ಅಂತಾರಾಷ್ಟ್ರೀಯ ಅಪರಾಧಗಳಲ್ಲಿ ಮೇಲೇಳ್ತವೆ. ಮಾನವ ಕಳ್ಳ ಸಾಗಾಣಿಕೆ ಬಹುದೊಡ್ಡ ಜಾಲವಾಗಿ ಇವತ್ತು ಪ್ರಪಂಚದಲ್ಲಿ ನಿಂತಿದೆ. ಮನುಷ್ಯರನ್ನು, ಅದರಲ್ಲಿಯೂ ಮಕ್ಕಳಿರ್ಬೋದು, ಹೆಣ್ಮಕ್ಕಳನ್ನು ಕಳ್ಳ ಸಾಗಾಣಿಕೆ ಮಾಡಿ ಮಾರಾಟ ಮಾಡುವ ಬಹುದೊಡ್ಡ ಜಾಲಗಳು ಇವತ್ತು ಪ್ರಪಂಚಾದ್ಯಂತ ಇದ್ದಾವೆ. ಅದೇ ರೀತಿ ಮಾದಕ ವಸ್ತುಗಳು, ಚರಸ್, ಗಾಂಜಾ, ಅಫೀಮು, ಬ್ರೌನ್ ಶುಗರ್, ಹೀಗೆ ಬೇರೆ ಬೇರೆ ರೀತಿಯ ಮಾದಕ ವಸ್ತುಗಳ ಒಂದು ಕಳ್ಳ ಸಾಗಾಣಿಕೆ ಎಡಬಿಡದೆ ನಡೆಯುತ್ತಾ ಇದೆ. ಸೊ ಈ ಅಪರಾಧಗಳೇನಿದೆ, ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಅಪರಾಧಗಳು. ಯಾವುದೋ ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಪ್ರಪಂಚದಲ್ಲಿ ಹರಡಿಕೊಂಡಿದ್ದಾವೆ. ಸೊ ಈ ಅಂತಾರಾಷ್ಟ್ರೀಯ ಅಪರಾಧಗಳು ವಿಶ್ವಸಂಸ್ಥೆಯ ಮುಂದಿರುವ ಬಹುದೊಡ್ಡ ಸವಾಲು ಆಗಿದೆ. ನೆಕ್ಸ್ಟ್, ಜನಾಂಗೀಯ ಕಲಹಗಳು. ಪ್ರಪಂಚದ ಹಲವೆಡೆ ಮೂಲೆ ಮೂಲೆಯಲ್ಲಿ ಈ ಜನಾಂಗೀಯ ಕಲಹಗಳನ್ನು ನಾವು ಕಾಣುತ್ತೇವೆ. ಬೆಸ್ಟ್ ಉದಾಹರಣೆ ಕೊಡಬೇಕು ಅಂದರೆ, ಈಗಿಲ್ಲ ಬಿಡಿ, ಒಂದು ಸ್ವಲ್ಪ ಕಡಿಮೆ ಆಗಿದೆ. ಶ್ರೀಲಂಕಾದಲ್ಲಿ ಸಿಂಹಳೀಯರು ಅಲ್ಲಿಯ ಜನ, ಅಲ್ಲಿಯೇ ತಮಿಳರು ಸಹ ಇದ್ದಾರೆ. ಉತ್ತರ ಭಾಗದಲ್ಲಿ, ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಬಹುತೇಕ ತಮಿಳಿಯರು ಇದ್ದಾರೆ. ಸೊ ತಮಿಳಿಯನ್ನರಲ್ಲಿ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೇಳಿಬಿಟ್ಟು ಹೋರಾಟಕ್ಕೆ ಇಳಿದಿದ್ರು. LTTE ಎನ್ನುವಂತಹ ಒಂದು ಸಂಘಟನೆ ಪ್ರಭಾಕರನ್ ಅವನ ನೇತೃತ್ವದಲ್ಲಿ ಆಗಿತ್ತು. ಸೊ ಇದು ಜನಾಂಗೀಯ ಕಲಹಗಳು. ರೋಹಿಂಗ್ಯಾ, ಬರ್ಮಾದಲ್ಲಿ ಆಗ್ತಿರುವಂತಹ ಒಂದು ಕಲಹಗಳಿರ್ಬೋದು. ಚೀನಾದವರು ಟಿಬೇಟಿಯನ್ನರನ್ನು ಓಡಿಸಿರೋದಿರಬಹುದು. ಸೊ ಹೀಗೆ ಪ್ರಪಂಚದ ಹಲವೆಡೆ, ಅಥವಾ ಅಮೆರಿಕಾದಲ್ಲಿ ಆಗ್ತಾ ಇರುವಂತಹ ಕರಿಯರ ಮತ್ತು ಬಿಳಿಯರ ನಡುವಿನ ಒಂದು ಹೋರಾಟ, ಕಲಹಗಳಿರಬಹುದು. ಸೊ ಈ ಜನಾಂಗೀಯ ಹೋರಾಟಗಳು ವಿಶ್ವಸಂಸ್ಥೆಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿವೆ. ಅದು ಒಂದು ಸವಾಲೆ. ಇನ್ನೊಂದು ತುಂಬಾ ಪ್ರಮುಖವಾದದ್ದು ವಿಶ್ವಸಂಸ್ಥೆಯ ಮುಂದಿನ ಸವಾಲು ಅಂದ್ರೆ ಹಣಕಾಸಿನ ಕೊರತೆ. ರೈಟ್, ವಿಶ್ವ ಸಂಘಟನೆಯನ್ನೇನೋ ಕಟ್ಟಿಬಿಟ್ಟಿದೀವಿ, ಅದ್ರ ಕೆಲಸ ಹೇಗ್ ಮಾಡುತ್ತೆ ಸಾರ್, ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ ಸಾರ್? ಏಕೆಂದ್ರೆ ಸಾವಿರಾರು ಜನ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಅದರ ಕಾರ್ಯಾಲಯ ಇರ್ಬೋದು, ಇತರೆ ಅಂಗಸಂಸ್ಥೆಗಳಿರ್ಬೋದು, ವಿಶೇಷ ಅಂಗಸಂಸ್ಥೆಗಳಿರ್ಬೋದು, ಅಲ್ಲೆಲ್ಲ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಅವರಿಗೆ ಸಂಬಳ, ಸಾರಿಗೆ, ಭತ್ಯೆ, ರೋಗ ರುಜಿನಗಳಿಗಾಗಿ ಪ್ರಪಂಚದಾದ್ಯಂತ ಹಣ ಖರ್ಚು ಮಾಡುತ್ತೆ. ಅದಕ್ಕೆ ಹಣ ಬೇಕು. ನಿರಾಶ್ರಿತರ ಸೇವೆಗಾಗಿ ಹಣ ಬೇಕು. ಎಷ್ಟೊಂದು ಹಣ ಬೇಕು ವಿಶ್ವಸಂಸ್ಥೆಗೆ. ಹಾಗಾದ್ರೆ ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ? ಪ್ರಪಂಚದ ಎಲ್ಲ ದೇಶಗಳು ತಮ್ಮ ಶಕ್ತಿಯಾನುಸಾರ ದೇಣಿಗೆಯನ್ನು ಕೊಡ್ತವೆ ವಿಶ್ವಸಂಸ್ಥೆಗೆ. ಇವತ್ತು ವಿಶ್ವಸಂಸ್ಥೆಗೆ ಬಹುದೊಡ್ಡ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೊಡ್ತಾ ಇರುವಂತಹ ದೇಶ ಅಂದ್ರೆ ಅಮೆರಿಕ ಹೆಚ್ಚು ಕಡಿಮೆ ವಿಶ್ವಸಂಸ್ಥೆಯ ಒಟ್ಟಾರೆ ಆಯವ್ಯಯ ಅಥವಾ ಖರ್ಚೇನಿದೆ ಅದರಲ್ಲಿ ಅರೌಂಡ್ 35%, 1/3 ಒಟ್ಟು ಖರ್ಚಿನ 1/3 ಭಾಗವನ್ನು ಅಮೆರಿಕನೇ ಕೊಡ್ತಾ ಇದೆ. ಬೇರೆ ಬೇರೆ ದೇಶಗಳು ತಮ್ಮ ಶಕ್ತಿಯಾನುಸಾರ ಕೊಡ್ತಾ ಇದ್ದಾವೆ. ನಮ್ಮದು ಹೆಚ್ಚು ಕಡಿಮೆ ಒಂದು 2%, ಇಫ್ ಐ ಆಮ್ ರೈಟ್. ಭಾರತ ವಿಶ್ವಸಂಸ್ಥೆಯ ಒಟ್ಟು ಖರ್ಚಿನಲ್ಲಿ 2% ನಾವು ಕೊಡ್ತಾ ಇದ್ದೀವಿ. ಹೀಗೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಕೊಡ್ತಾ ಇದ್ದಾವೆ. ಮೊದಲು ಅಮೆರಿಕ, ಆಮೇಲೆ ರಷ್ಯಾ, ಆಮೇಲೆ ಇಂಗ್ಲೆಂಡ್, ಆಮೇಲೆ ಫ್ರಾನ್ಸ್, ಆಮೇಲೆ ಚೈನಾ, ಹೀಗೆ ಇದ್ದಾವೆ ಬೇರೆ ಬೇರೆ ದೇಶಗಳು. ಎಲ್ಲರೂ ಕೊಡ್ತಾ ಇದ್ದಾರೆ ಪಾಪ. ಆದ್ರೆ ಆ ಹಣ ಸಾಲದು, ಅದರ ಕಾರ್ಯಗಳಿಗೆ ಆ ಹಣ ಸಾಲದು.
ಹಾಗಾಗಿ ಆ ಹಣಕಾಸನ್ನು ಹೊಂದಿಸುವುದೇ ಬಹುದೊಡ್ಡ ಸವಾಲಾಗಿದೆ. ದೊಡ್ಡ ದೊಡ್ಡ ದೇಶಗಳೇ ಹಣವನ್ನು ಜಾಸ್ತಿ ಕೊಡ್ತಾ ಇದ್ದಾವೆ, ಹಾಗಾಗಿ ಅವುಗಳೇ ಪ್ರಬಲ ದೇಶಗಳಾಗಿ ಮಾರ್ಪಾಟಾಗಿದ್ದಾವೆ. ನೋಡಿ, ಈಗ ಅಮೆರಿಕ ಜಾಸ್ತಿ ದೇಣಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅದು ತನ್ನ ಪ್ರಭಾವವನ್ನಲ್ಲಿ ತೋರಿಸುವ ಕೆಲಸವನ್ನು ಮಾಡುತ್ತೆ. ಹಾಗೆ ಪ್ರಬಲ ದೇಶಗಳೇ ಹೆಚ್ಚು ದೇಣಿಗೆಯನ್ನು ಕೊಡ್ತವೆ, ಹಾಗಾಗಿ ಅವು ತಮ್ಮ ಪ್ರಾಬಲ್ಯವನ್ನು ಅಲ್ಲಿ ಮೆರೆಯುವಂತಹ ಕೆಲಸವನ್ನು ಸಹ ಮಾಡ್ತವೆ. ನಿಮ್ಗೆ ಇತ್ತೀಚೆಗೆ ಜ್ಞಾಪಕ ಇರ್ಬೋದೇನೋ, ಈ ಕೋವಿಡ್ ಎನ್ನುವುದು ಹೆಚ್ಚಾದಾಗ ವಿಶ್ವ ಆರೋಗ್ಯ ಸಂಸ್ಥೆ ಏನು ಕೆಲಸ ಮಾಡ್ತಾ ಇಲ್ಲ, ನಾವು ಕೊಡ್ತಿರುವಂತಹ ಹಣ ವೇಸ್ಟು, ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಚೀನಾದ ಪರವಾಗಿದೆ ಅಂತ ಹೇಳಿಬಿಟ್ಟು ಅಮೆರಿಕ ಆಪಾದನೆ ಮಾಡಿ ಟ್ರಂಪ್ ಅಧ್ಯಕ್ಷನಾಗಿರ್ಬೇಕಾದ್ರೆ WHO ನೀಡುವಂತಹ ಎಲ್ಲಾ ರೀತಿಯ ಹಣಕಾಸಿನ ಒಂದು ನೆರವನ್ನು ನಾನು ನಿಲ್ಲಿಸಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಮೆರಿಕ ಹೇಳಿತು. ಬಹುಶಃ ನಿಮಗೆ ಜ್ಞಾಪಕ ಮಾಡ್ಕೊಳ್ಳಿ. ಹೀಗೆ ಈ ಪ್ರಬಲ ದೇಶಗಳು ದೇಣಿಗೆಯನ್ನು ಕೊಡಲ್ಲ ಎನ್ನುವಂತಹ ಸವಾಲನ್ನು ಮಾಡುವ ಮೂಲಕ ತಮ್ಮ ಪ್ರಾಬಲ್ಯವನ್ನು ಇನ್ನೂ ಬೆಳೆಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಹಣಕಾಸಿನ ಕೊರತೆಯೇ ಇದರ ಮುಂದಿರುವ ಮತ್ತೊಂದು ಸವಾಲು. ಬೇರೆ ದಾರಿ ಏನು ಸರ್? ಬೇರೆ ದಾರಿ ಏನೂ ಇಲ್ಲ. ವಿಶ್ವದ ಎಲ್ಲ ಸದಸ್ಯ ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೊಡೋಕೆ ಮುಂದಾಗಬೇಕಷ್ಟೆ. ಆಮೇಲೆ ಇನ್ನೊಂದು ಸವಾಲು ಏನಿದೆ ಅಂದ್ರೆ, WTO ನಿಮಗೆ ಗೊತ್ತಿದೆ, ಪ್ರಪಂಚದಲ್ಲಿ ವ್ಯಾಪಾರ ವಾಣಿಜ್ಯವನ್ನು ವೃದ್ಧಿಸುವಂತಹ ಕೆಲಸವನ್ನು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಅದು ಮಾಡ್ತಾ ಇದೆ. ಆದರೆ ಅದರ ಮಾತುಕತೆಗಳು, WTO ಸುತ್ತಿನ ಮಾತುಕತೆಗಳು ಅಂತ ನೀವು ಎಕನಾಮಿಕ್ಸ್ ಅಲ್ಲಿ ಓದಿರ್ಬೇಕು, ದೋಹಾ ಸುತ್ತಿನ ಮಾತುಕತೆಗಳು ಅಂತ ಎಲ್ಲ. ಆ ಮಾತುಕತೆಗಳು ತುಂಬಾ ನಿಧಾನವಾಗಿ ಹೋಗಿದ್ದಾವೆ, ನಿಂತ ನೀರಾಗೋಗಿದ್ದಾವೆ. ಏಕೆಂದ್ರೆ ಪ್ರಬಲ ದೇಶಗಳು ತಮಗೆ ಬೇಕಾದ್ದನ್ನೇ ಹೇಳುವ ಮೂಲಕ ಆ ಮಾತುಕತೆಗಳು ಮುಂದುವರಿದು ವಿಶ್ವದ ವ್ಯಾಪಾರ ವಾಣಿಜ್ಯವನ್ನು ಇನ್ನೂ ಸುಗಮೀಕರಿಸುವಂತಹ ಕೆಲಸಕ್ಕೆ ದಾರಿ ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ಆ WTOನ ಮಾತುಕತೆಗಳು ನಿಂತ ನೀರಾಗಿರೋದ್ರಿಂದ ವ್ಯಾಪಾರ ವಾಣಿಜ್ಯ ಇನ್ನೂ ಸಂಪೂರ್ಣವಾಗಿ ಸರಳವಾಗಿಲ್ಲ. ಅದು ಇದರ ಮುಂದೆ ಇರುವಂತಹ ಸವಾಲು. ಮತ್ತೊಂದು ಪ್ರಮುಖವಾದಂತಹ ಸವಾಲು ಅಣ್ವಸ್ತ್ರ. ದಿಸ್ ಈಸ್ ಅ ಬಿಗ್ ಒನ್. ಅಣ್ವಸ್ತ್ರಗಳು ಪ್ರಪಂಚದ ಶಾಂತಿ ಮತ್ತು ಭದ್ರತೆಗೆ ದೊಡ್ಡ ಸವಾಲನ್ನು ಹಾಕಿರುವಂತಹ ಒಂದು ಅಸ್ತ್ರಗಳು ಅಂದ್ರೆ ಅಣ್ವಸ್ತ್ರಗಳು ಅಥವಾ ಇತರೆ ಅಸ್ತ್ರಗಳು. ಅದು ಅಣ್ವಸ್ತ್ರಗಳಿರ್ಬೋದು, ನ್ಯೂಕ್ಲಿಯರ್ ವೆಪನ್ಸ್ ಅಂತ ಹೇಳ್ತೀವಲ್ವಾ, ಅದಿರಬಹುದು. ಆಮೇಲೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ಸಮೂಹ ವಿನಾಶ ಅಸ್ತ್ರಗಳು ಅಂತ ಹೇಳ್ತೀವಿ. ಅಣುಬಾಂಬ್ ಇರ್ಬೋದು, ಬೇರೆ ಬೇರೆ ರೀತಿಯದು. ಒಂದ್ಸಲ ಹಾಕಿದ್ರೆ ಇಡೀ ಸಮೂಹವನ್ನೇ ನಿರ್ನಾಮ ಮಾಡುವ ಅಷ್ಟು ಸಾಮರ್ಥ್ಯ ಅವಕ್ಕೆ ಇರುತ್ತೆ. ಆಮೇಲೆ ಬಯೋಲಾಜಿಕಲ್ ವೆಪನ್ಸ್, ಇತ್ತೀಚೆಗೆ ನಿಮ್ಗೆ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇರ್ಬೋದು, ಯಾವ ದೇಶಗಳು ಈ ಕೋವಿಡ್ ವೈರಾಣುವನ್ನು ನಮ್ಮಲ್ಲಿ ಹರಡಿ ಇಷ್ಟೊಂದು ಜಾಸ್ತಿ ಆಗೋಕೆ ಕಾರಣವಾಗಿದೆ ಎನ್ನುವಂತಹ ಮಾಹಿತಿ ಹರಡಾಡ್ತಾ ಇದೆ. ಅಂದ್ರೆ ಅದು ಜೈವಿಕ ಅಸ್ತ್ರಗಳು. ಈ ಸೂಕ್ಷ್ಮ ಜೀವಿಗಳನ್ನು, ವೈರಸ್ಗಳನ್ನು, ಬ್ಯಾಕ್ಟೀರಿಯಾಗಳನ್ನು ಹರಡುವ ಮೂಲಕ ಶತ್ರು ದೇಶಗಳ ಶಕ್ತಿಯನ್ನು ಸಂಪೂರ್ಣವಾಗಿ ಕುಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂತ. ಸೊ ಅದು ಜೈವಿಕ ಅಸ್ತ್ರಗಳು. ಸೊ ಈ ಒಂದು ಅಸ್ತ್ರಗಳು, ಅಣ್ವಸ್ತ್ರ ಇರ್ಬೋದು, ಜೈವಿಕ ಅಸ್ತ್ರಗಳಿರ್ಬೋದು, ಬೇರೆ ಬೇರೆ ರೀತಿಯ ಅಸ್ತ್ರಗಳು ಪ್ರಪಂಚದ ದೇಶಗಳಲ್ಲಿ ಹೆಚ್ಚಾಗಿ ಹೋಗ್ತಾ ಇದೆ. ಅವುಗಳನ್ನು ತಡೆಯೋದು ಹೇಗೆ ಎನ್ನುವುದು ದೊಡ್ಡ ಸವಾಲು ವಿಶ್ವಸಂಸ್ಥೆಯ ಮುಂದೆ. ನಿಶಸ್ತ್ರೀಕರಣದ ಪ್ರಯತ್ನವನ್ನ ಅದು ಮಾಡ್ತಾ ಇದೆ, ಆದರೆ ಅದು ಸಾಲದು. ಇನ್ನೊಂದು ದೊಡ್ಡ ಸವಾಲು ಅಂದ್ರೆ ಅಮೆರಿಕಾದ ನವ ವಸಾಹತುಶಾಹಿ ದಬ್ಬಾಳಿಕೆ. ಅಮೆರಿಕ ಈ ಒಂದು ಪ್ರಪಂಚದ ರಾಜಕಾರಣದಲ್ಲಿ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ಸಣ್ಣ ಪುಟ್ಟ ದೇಶಗಳ ಮೇಲೆ, ಹಿಂದುಳಿದ ದೇಶಗಳ ಮೇಲೆ, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ಹೇಗೆ? ಹಿಂದೆ ಬ್ರಿಟಿಷ್ನವ್ರು ಬಂದು ನಮ್ಮ ಮೇಲೆ ಆಳ್ವಿಕೆ ಮಾಡಿ ಶೋಷಣೆ ಮಾಡಿರಲ್ಲ, ಹಾಗೆ ಮಾಡ್ತಾ ಇಲ್ಲ. ಆದರೆ ಅಮೆರಿಕದಂತಹ ಪ್ರಬಲ ದೇಶಗಳು ಅದರ ಕಂಪನಿಗಳ ಬಂಡವಾಳವನ್ನು ಹಿಂದುಳಿದ ದೇಶಗಳಲ್ಲಿ ಹೂಡಿ ಆ ಮೂಲಕ ಆ ಇಡೀ ದೇಶದ ಆರ್ಥಿಕತೆಯನ್ನೇ ತನ್ನ ಕೈಗೆ ಸೆಳೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. MNCಗಳ ಮೂಲಕ ಆ ದೇಶದ ಆರ್ಥಿಕ
ಒಂದು ನೀತಿಯನ್ನೇ ಬದಲಾಯಿಸುವ, ತಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸುವ ಕೆಲಸವನ್ನು ಅದು ಮಾಡ್ತಾ ಇದೆ. ಇದನ್ನು ನಾವು ನವ ವಸಾಹತುಶಾಹಿ ವ್ಯವಸ್ಥೆ ಅಂತ ಕರಿತೀವಿ. ಅದಾಗ್ತಾ ಇದೆ. ಅಮೆರಿಕ ಆ ರೀತಿಯಲ್ಲಿ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಮೊದಲಿದ್ದಂತಹ ರಾಜಕೀಯವಾದಂತಹ ವಸಾಹತುಶಾಹಿ ವ್ಯವಸ್ಥೆ ಇಲ್ಲ, ಆದರೆ ಈ MNCಗಳಿಂದ ಸಣ್ಣ ದೇಶಗಳ ಮೇಲೆ ನಿಯಂತ್ರಣ ಸಾಧಿಸುವ ಕೆಲಸವನ್ನು, ಅದನ್ನು ನಾವು ನವ ವಸಾಹತುಶಾಹಿ ವ್ಯವಸ್ಥೆ ಅಂತ ಕರಿತೀವಿ. ಹೀಗೆ ಹಲವಾರು ಸಮಸ್ಯೆಗಳು, ಸವಾಲುಗಳು ವಿಶ್ವಸಂಸ್ಥೆಯ ಮುಂದೆ ಇದೆ. ಪ್ಲೀಸ್ ಇದನ್ನು ನೋಡ್ಕೊಳ್ಳಿ, ಶಾರ್ಟ್ ನೋಟ್ಸ್ಗೆ ಇದನ್ನು ಕೇಳಬಹುದು. ಇನ್ನೊಂದು ಸಣ್ಣ ವಿಚಾರ, ಅದನ್ನು ಮಾತನಾಡಿ ನಾನು ಇವತ್ತಿನ ಚರ್ಚೆಯನ್ನು ಮುಗಿಸ್ತೇನೆ. ಅದೇನಂದ್ರೆ ವಿಶ್ವಸಂಸ್ಥೆಯ ದೋಷಗಳು ಅಥವಾ ಇತಿಮಿತಿಗಳೇನು ಅಂತ ಹೇಳ್ಬಿಟ್ಟು ನೋಡೋಣ. ವಿಶ್ವಸಂಸ್ಥೆ ತನ್ನದೇ ಆದಂತಹ ದೋಷವನ್ನು ಹೊಂದಿದೆ ಅಂತ ಹೇಳ್ಬೋದು, ಇತಿಮಿತಿಗಳನ್ನು ಹೊಂದಿದೆ. ಏನಂದ್ರೆ ವಿಟೋ ಅಧಿಕಾರ, ಅದು ಒಂದು ದೋಷನೇ ಅದು. ಯಾಕೆಂದ್ರೆ ಕೇವಲ 5 ಜನಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು, 193 ಜನ ಸದಸ್ಯರಿದ್ದಾರೆ ವಿಶ್ವಸಂಸ್ಥೆಯಲ್ಲಿ, ಆದ್ರೆ 5 ದೇಶಗಳಿಗೆ ಮಾತ್ರ ವಿಟೋ ಅಧಿಕಾರವನ್ನು ಕೊಟ್ಟು ಅವು ಹೇಳಿದ ರೀತಿಯಲ್ಲಿ ವಿಶ್ವಸಂಸ್ಥೆಯೇ ಕೇಳಬೇಕು ಎನ್ನುವ ರೀತಿಯಲ್ಲಿ ಆಗೋಗಿದೆ. ಹೌದಲ್ವಾ? ಸೊ ವಿಟೋ ಅಧಿಕಾರವನ್ನು ಕೊಟ್ಟಿರೋದೇ ಒಂದು ದೋಷ ಅಂತ ನಾವು ಹೇಳ್ಬೋದು. ವಿಶ್ವಸಂಸ್ಥೆ ಸ್ಥಾಪನೆಯಾದಾಗ ಇದನ್ನು ಸ್ಥಾಪನೆ ಮಾಡಿದವರು ಯಾರು? ನಾವು ಮಾತಾಡಿದ್ದೀವಿ. ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಈ ದೇಶಗಳೇ. ಸೊ ಅವು ತಮ್ಮಲ್ಲಿ ಒಂದು ದೊಡ್ಡ ಅಧಿಕಾರವನ್ನು ಉಳಿಸ್ಕೊಂಡ್ಬಿಟ್ಟು ವಿಟೋ ಅಧಿಕಾರದ ಮೂಲಕ. ಹಾಗಾಗಿ ಇವತ್ತು ಅದು ದೊಡ್ಡ ಲಿಮಿಟೇಷನ್ ಆಗೋಗಿದೆ ವಿಶ್ವಸಂಸ್ಥೆಗೆ. ಅದನ್ನು ಸರಿಪಡಿಸೋಕಾಗ್ತಾ ಇಲ್ಲ. ಒಂದು. ಎರಡನೇದಾಗಿ ಪ್ರಬಲ ದೇಶಗಳ ಕೈಗೊಂಬೆ. ಯಾವ ಪ್ರಬಲ ದೇಶಗಳು ಇವೆ? 5 ವಿಟೋ ದೇಶಗಳು ಅಥವಾ ಶ್ರೀಮಂತ ದೇಶಗಳೇ ಪ್ರಬಲ ದೇಶಗಳಾಗಿದ್ದಾವೆ. ಅವು ಹೇಳಿದ ರೀತಿಯಲ್ಲಿ ವಿಶ್ವಸಂಸ್ಥೆ ಕೇಳಬೇಕು, ಹಾಗಾಗೋಗಿದೆ. ಯಾಕೆಂದ್ರೆ ಅವರೇ ಜಾಸ್ತಿ ಹಣ ಕೊಡ್ತಾರೆ, ಅವ್ರ ಕಡೆಗೆ ಎಲ್ಲಾ ರೀತಿಯ ಮಾಹಿತಿ ಇರುತ್ತೆ, ಅವ್ರದೇ ಪ್ರಭಾವ ಜಾಸ್ತಿ, ಸದಸ್ಯ ದೇಶಗಳು ಅವ್ರ ಪರವಾಗಿಯೇ ಜಾಸ್ತಿ ಇರುತ್ತೆ. ಹಾಗಾಗಿ ಆಮೇಲೆ ಇನ್ನೊಂದು ದೋಷ ಏನಂದ್ರೆ ನೋಡಿ, 193 ದೇಶಗಳಿದಾವೆ ಅಂತ ನಾನು ಹೇಳಿದೆ. ಸಣ್ಣ ದೇಶನೂ ಇದೆ, ದೊಡ್ಡ ದೇಶನೂ ಇದೆ. ಚೀನಾದಂಥ ದೊಡ್ಡ ದೇಶನೂ ಇದೆ, ಅಮೆರಿಕಾದಂಥ ದೊಡ್ಡ ದೇಶನೂ ಇದೆ, ಭಾರತದಂಥ ದೊಡ್ಡ ದೇಶನೂ ಇದೆ. ನಾನು ಹೇಳೋದು ಭೌಗೋಳಿಕವಾಗಿ. ಭೂತಾನ್ನಂತಹ ಸಣ್ಣ ದೇಶನೂ ಇದೆ, ಅಥವಾ ಇನ್ನೂ ಸಣ್ಣ ದೇಶಗಳಿದ್ದಾವೆ, ಮಾಲ್ಡೀವ್ಸ್. ಇಲ್ಲಿ ಎಲ್ಲ ದೇಶಗಳಿಗೂ ಒಂದೇ ಮತ ಒಂದೇ, ಓನ್ಲಿ 1 ವೋಟ್. ಅಮೆರಿಕ ದೊಡ್ಡ ದೇಶ, ನೀನು 3 ವೋಟ್ ಇಟ್ಕೋ. ಭೂತಾನ್ ಸಣ್ಣ ದೇಶ, ನೀನು ಒಂದೇ ವೋಟ್ ಇಟ್ಕೋ. ಬಹುಶಃ ಇದರಲ್ಲಿ ಏನಾದರೂ ಬದಲಾವಣೆ ಸಾಧ್ಯವೇನು? ಇದು ಒಂದು ದೋಷ. ಆಮೇಲೆ ಮತ್ತೊಂದು ದೋಷ ಅಥವಾ ಮಿತಿ ಅಂದ್ರೆ ವಿಶ್ವಸಂಸ್ಥೆಗೆ ತನ್ನದೇ ಆದ ಸೈನ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್, ಸಾಧ್ಯ ಇಲ್ಲ. ಏಕೆ ಹೇಳಿ? ವಿಶ್ವಸಂಸ್ಥೆ ಎನ್ನುವುದು ಒಂದು ಸಂಘಟನೆ. ಹಾಗಾಗಿ ಅದು ಇಲ್ಲಿಯ ತನಕ ಸದಸ್ಯ ದೇಶಗಳ ಸೈನ್ಯವನ್ನು ಎರವಲು ಪಡೆದುಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಬೇಕಾದಾಗ ಸದಸ್ಯ ದೇಶಗಳ ಸಹಕಾರವನ್ನು ಸೈನ್ಯದ ರೂಪದಲ್ಲಿ ಕೇಳುತ್ತೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಶ್ರೀಲಂಕಾದಲ್ಲಿ LTTEಗಳ ಗಲಾಟೆ ಜಾಸ್ತಿ ಆಗಿದ್ದಾಗ ವಿಶ್ವಸಂಸ್ಥೆ ಶ್ರೀಲಂಕಾದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವ ಸಲುವಾಗಿ ಭಾರತ ಸೈನ್ಯವನ್ನು ಕೊಡಬೇಕು ಅಂತ ಕೇಳಿಕೊಳ್ತು. ಆಗ ಭಾರತ ತನ್ನ ಸೈನ್ಯವನ್ನು ಕೊಡ್ತು. 80ರ ಕೊನೆ 90ರ ಆರಂಭದ ದಶಕದಲ್ಲಿ, 1989-91 ಆ ಕಾಲಘಟ್ಟದಲ್ಲಿ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್, ಶಾಂತಿ ಪಾಲನಾ ಪಡೆ ಅಂತ ಹೇಳ್ಬಿಟ್ಟು ಭಾರತದ ಸೈನ್ಯವನ್ನು ಶ್ರೀಲಂಕಾಗೆ ಕಳಿಸಲಾಗಿತ್ತು. ಇದನ್ನು ತಮಿಳರು ವಿರೋಧ ಮಾಡಿರು, ತಮಿಳುನಾಡಿನ ಜನ ವಿರೋಧ ಮಾಡಿರು. ನಮ್ಮ ಜನರನ್ನೇ, ತಮಿಳು ಜನರನ್ನೇ ಅಲ್ಲಿ ಕೊಲ್ಲೋಕೆ ಸೈನ್ಯ ಕಳಿಸ್ತಾ ಇದೆ ಸರ್ಕಾರ ಅಂತ ಹೇಳಿಬಿಟ್ಟು. ಆ ಕಾರಣಕ್ಕಾಗಿಯೇ ರಾಜೀವ್ ಗಾಂಧಿಯನ್ನು ಹತ್ಯೆ ಮಾಡಿದ್ದು LTTEನವರು. ಹೀಗೆ ವಿಶ್ವಸಂಸ್ಥೆ ಸದಸ್ಯ ದೇಶಗಳ ಸೈನ್ಯವನ್ನು ಎರವಲು ಪಡೆದುಕೊಂಡು ಕಾರ್ಯಾಚರಣೆ ಮಾಡುತ್ತೆ, ಶಾಂತಿ ಸ್ಥಾಪಿಸುವ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಎಷ್ಟೋ ಸಲ ಸದಸ್ಯ ದೇಶಗಳು ಸಹಕರಿಸೋಲ್ಲ. ಅದರಿಂದ ಏನ್ ಮಾಡಬೇಕು? ವಿಶ್ವಸಂಸ್ಥೆ ತನ್ನದೇ ಆದಂತಹ ಸೈನ್ಯವನ್ನು ಮಾಡಿಕೊಳ್ಳಬೇಕು ಎನ್ನುವುದು ಒಂದು ಚಿಂತೆ. ಆಮೇಲೆ ಖಾಯಂ ಸದಸ್ಯತ್ವ ಕೇವಲ 5 ದೇಶಗಳಿಗಿದೆ, ಆದರೆ ಇನ್ನೂ
ಹಲವಾರು ದೇಶಗಳು ನಮಗೂ ಕಾಯಂ ಸದಸ್ಯತ್ವ ಬೇಕು ಅಂತ ಕಾಯ್ತಾ ಇದ್ದಾವೆ, ಕೇಳ್ತಾ ಇದ್ದಾವೆ. ಉದಾಹರಣೆಗೆ ಜಪಾನ್ ಇರಬಹುದು, ಭಾರತ ಇರಬಹುದು, ಬ್ರೆಜಿಲ್ ಇರಬಹುದು. ಬಹುದೊಡ್ಡ ಆರ್ಥಿಕ ವ್ಯವಸ್ಥೆಗಳಾಗಿ ಬೆಳೆಯುತ್ತಿರುವಂತಹ ಭಾರತ ಮತ್ತು ಬ್ರೆಜಿಲ್ ದೇಶಗಳು ನಮಗೂ ಕಾಯಂ ಸದಸ್ಯತ್ವ ಬೇಕು ಅಂತ ಹೇಳಿಬಿಟ್ಟು ಕೇಳ್ತಾ ಕೂತಿದ್ದಾವೆ. ಹಾಗಾಗಿ ಹೆಚ್ಚು ಜನರಿಗೆ ಕೊಡಬೇಕು ಎನ್ನುವುದು ಒಂದು ವಿಚಾರ. ಹಾಗಾಗಿ ಅದು ಒಂದು ಮಿತಿ. 5 ಜನಕ್ಕೆ ಕೊಟ್ಟಿರೋದು ಒಂದು ಮಿತಿ. ಸಣ್ಣ ದೇಶಗಳನ್ನು ಕಡೆಗಣಿಸಲಾಗಿದೆ. ನಾವು ಹೇಳ್ತೀವಿ ತತ್ವಗಳಲ್ಲಿ, ವಿಶ್ವಸಂಸ್ಥೆಯ ತತ್ವಗಳನ್ನು ಮಾತನಾಡ್ಬೇಕಾದ್ರೆ ಎಲ್ಲಾ ದೇಶಗಳು ಸಮಾನ. ಎಲ್ಲಿಯ ಸಮಾನತೆ? ದೊಡ್ಡ ದೇಶಗಳು ದೊಡ್ಡ ಪಾಲನ್ನು ತಗೊಂಡು ಹೋಗ್ತವೆ, ಸಣ್ಣ ದೇಶಗಳನ್ನು ಕೇಳೋರೇ ಇರೋದಿಲ್ಲ. ಆಮೇಲೆ ಅಂತಾರಾಷ್ಟ್ರೀಯ ಇನ್ನೊಂದು ಮಿತಿ ಏನಂದ್ರೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನೋ ಇದೆ, ನಿಮಗೊತ್ತು. ಅಂತಾರಾಷ್ಟ್ರೀಯ ವ್ಯಾಜ್ಯಗಳನ್ನು, ಸಮಸ್ಯೆಗಳನ್ನು ಪರಿಹರಿಸುವ, ತೀರ್ಮಾನಿಸುವ ಸಲುವಾಗಿ ಹೇಗ್ ನಗರದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ. ಆದ್ರೆ ಆ ನ್ಯಾಯಾಲಯ ತೀರ್ಪನ್ನೇನೋ ಕೊಡುತ್ತೆ, ಅದನ್ನು ಜಾರಿಗೆ ಯಾರು ತರಬೇಕು ಅನ್ನುವುದು ಬಹುದೊಡ್ಡ ಸವಾಲು. ಭದ್ರತಾ ಮಂಡಳಿ ತರಬೇಕಾ? ಯಾರೋ ತರಬೇಕು. ಆದ್ರೆ ಆ ನ್ಯಾಯಾಲಯಕ್ಕೆ ಆ ತೀರ್ಪನ್ನು ಜಾರಿಗೆ ತರುವ ಅಧಿಕಾರ ಇಲ್ಲ. ಬರೀ ತೀರ್ಪನ್ನು ಕೊಡ್ಬೋದು ಅಷ್ಟೇ. ಅದು ತೀರ್ಪನ್ನು ಜಾರಿಗೆ ತರುವ ಅಧಿಕಾರ ನ್ಯಾಯಾಲಯಕ್ಕೆ ಇಲ್ಲ. ಹಾಗಾಗಿ ವಿಶ್ವಸಂಸ್ಥೆಯೇ ಅಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ, ಭದ್ರತಾ ಮಂಡಳಿಯೇ ತೀರ್ಪನ್ನು ಜಾರಿಗೆ ತರುವ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಅದು ಎಷ್ಟು ಸರಿಯಾಗಿ ನಡೀತಾ ಇದೆ, ಅದು ಒಂದು ದೊಡ್ಡ ಸಮಸ್ಯೆ ಅಥವಾ ಮಿತಿ ಅಂತ ನಾವು ಹೇಳ್ಬೋದು. ಸೊ ಇವನ್ನು ನಾವು ವಿಶ್ವಸಂಸ್ಥೆಯ ಮಿತಿಗಳು ಅಂತ ನಾವು ಹೇಳಬಹುದು. ಸೊ ಇಂದಿನ ತರಗತಿಯಲ್ಲಿ ನಾನು ಈ ಒಂದು ವಿಶ್ವಸಂಸ್ಥೆಯ ಮುಂದಿರುವಂತಹ ಸವಾಲುಗಳು ಯಾವುವು ಮತ್ತು ವಿಶ್ವಸಂಸ್ಥೆಯ ದೋಷಗಳು ಅಥವಾ ಇತಿಮಿತಿಗಳೇನು ಎನ್ನುವ ವಿಚಾರವನ್ನು ಕುರಿತು ನಿಮ್ಮ ಜೊತೆ ಮಾತನಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್